ವೆಲ್ಕಮ್ ಟು ಮೈ ಚಾನೆಲ್. ದಿಸ್ ಇಸ್ ಗೌರಿಶ್ರೀ. ನಾವಿವತ್ತು ಇನ್ನೊಂದು ಟ್ರೆಕ್ಕಿಗೆ ಬಂದಿದ್ದೀವಿ. ಆಫ್ಟರ್ 11 to 12 hours ಆಫ್ ಜರ್ನಿ ಫ್ರಮ್ ಬ್ಯಾಂಗ್ಳೂರ್ ನಾವು ಉಳವಿನ ರೀಚ್ ಆಗಿದ್ದೀವಿ. ಉಳವಿ ಬಂದು ಉತ್ತರ ಕರ್ನಾಟಕ ಅಲ್ಲಿರೋ ಒಂದು ಡಿಸ್ಟ್ರಿಕ್ಟು, ದಾಂಡೇಲಿ ಮತ್ತು ಕಾರವಾರದ ಮಧ್ಯ ಬರುತ್ತೆ. ಸೊ ಇಲ್ಲಿ ನಾವು ಉಳವಿ ಕೇವ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ ಇವತ್ತು. ಸೊ ನಾವು ಟ್ರೆಕ್ ಸ್ಟಾರ್ಟ್ ಮಾಡಿದ್ದು ಅರೌಂಡ್ 9:50, 10 o'clock ಥರ. ಸೊ ಟೋಟಲ್ ಆಗಿ 4 to 5 ಕೇವ್ಸ್ನ ವಿಸಿಟ್ ಮಾಡ್ತೀವಿ ಹೋಗ್ತಾ. 16 kilometers ಟ್ರೆಕ್ ಅಂತ ಹೇಳಿದ್ದಾರೆ, ಟು ಆ್ಯಂಡ್ ಫ್ರೋ. ಸೊ ಬಿಸಿಲು ಅಷ್ಟೇನಿಲ್ಲ ಸದ್ಯಕ್ಕೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ಆ್ಯಕ್ಚುಲಿ ಉಳವಿ ಇಸ್ 13th century ಓಲ್ಡ್ ಪ್ಲೇಸ್ ಅಂತೆ. ಅಂದರೆ ಬಸವಣ್ಣ ಅವರು ಇಲ್ಲಿ ಬಂದು ಉಳ್ಕೊಂಡ್ರು ಟು ಸೇವ್ ಹಿಸ್ ಲಿಟ್ರೇಚರ್. ದಟ್ ಇಸ್ ವೈ ದಿಸ್ ಇಸ್ ಕಾಲ್ಡ್ ಉಳವಿ ಅಂತ ಹೇಳ್ತಾರೆ. ಇಲ್ಲಿ ಉಳವಿ ಟೆಂಪಲ್ ಕೂಡ ಇದೆ, ಅಲ್ಲಿ ಅವ್ರದ್ದು ಸಮಾಧಿ ಕೂಡ ಇದೆ. ಸೊ ದಿಸ್ ಇಸ್ ಅ ಫೇಮಸ್ ಪ್ಲೇಸ್ ಫಾರ್ ಲಿಂಗಾಯತ್ಸ್. ಅವರು ಬಂದು ಆ ಟೆಂಪಲ್ನ ವಿಸಿಟ್ ಮಾಡ್ತಾರಂತೆ. ಸೊ ಆ ಟೆಂಪಲ್ ಹತ್ರನೇ ಇಲ್ಲಿ ಕೇವ್ಸ್ ಇದೆ, ಒಂದು 5 caves ಇದೆ. ಸೊ ಆಲ್ ಆಫ್ ದೀಸ್ ಕೇವ್ಸ್ ಹ್ಯಾಸ್ ಅನ್ ಅಮೇಝಿಂಗ್ ಹಿಸ್ಟ್ರಿ. ಹೋಗ್ತಾ ಹೋಗ್ತಾ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸೊ ನಾವು ಬಂದಿರೋ ಫಸ್ಟ್ ಪ್ಲೇಸ್ ಬಂದು ಹರಳಯ್ಯನ ಚಿಲುಮೆ ಅಂತ. ಇದು ಇಲ್ಲಿ 365 days ಕೂಡ ನೀರಿರುತ್ತಂತೆ. ನೀರು ಯಾವತ್ತೂ ಬತ್ತು ಹೋಗಲ್ಲ. ಆ್ಯಂಡ್ ಇಲ್ಲಿ ಕೆಳಗಡೆ ಪೈಪ್ ಕೂಡ ಇಲ್ಲ, ಏನೂ ಇಲ್ಲ. ಹೆಂಗೆ ನೀರು ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ನಾನು ಆನ್ಲೈನಲ್ಲಿ ಓದಿದೆ ದಟ್ ದಿಸ್ ವಾಟರ್ ಇಸ್ ಯೂಸ್ ಟು ಪ್ರಿಪೇರ್ ಬ್ಲ್ಯಾಕ್ ವಿಭೂತಿ ಅಂತ. ಸೊ ಎಷ್ಟು ಮಟ್ಟಿಗೆ ನಿಜಾನೋ ಸುಳ್ಳೋ ಇವನ್ ಐ ಡೋಂಟ್ ನೋ. ಸೊ ನಾವು ನೆಕ್ಸ್ಟ್ ಹೋಗ್ತಿರೋ ಕೇವ್ ಬಂದು ಅಕ್ಕನಾಗಮ್ಮ ಕೇವ್. ಅಕ್ಕನಾಗಮ್ಮ ಅವರು ಚನ್ನಬಸವಣ್ಣ ಅವರ ತಾಯಿ ಹಾಗೂ ಬಸವಣ್ಣ ಅವರ ಅಕ್ಕ. ಅವರು ಈ ಗುಹೆಯಲ್ಲಿ ಉಳ್ಕೊಂಡಿದ್ರು ಅಂತ ನಂಬ್ತಾರೆ. ಆ್ಯಂಡ್ ಕೆಲವರು ಇಲ್ಲೇ ಮೃತಪಟ್ಟರು ಅಂತ ಕೂಡ ಹೇಳ್ತಾರೆ. ಸೊ ಗುಹೆ ತುಂಬ ಕತ್ಲಿದೆ. ಸೊ ಮೇಕ್ ಶೋರ್ ಟು ಕ್ಯಾರಿ ಅ ಟಾರ್ಚ್ ವೆನ್ ಯು ಆರ್ ವಿಸಿಟಿಂಗ್ ದಿಸ್ ಕೇವ್. ಸೊ ನಾವು ಬಂದಿರೋ ಕೇವ್ ಇವಾಗ ವಿಭೂತಿ ಕೇವ್ ಅಂತ. ಇಲ್ಲಿ ಆ್ಯಕ್ಚುಲಿ ವಿಭೂತಿನ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ರಂತೆ. ಇವಾಗಲೂ ಕೂಡ ಇಲ್ಲೊಂದು ಕಲ್ಲು ತೋರಿಸಿದ್ನಲ್ಲ, ಆ ಕಲ್ಲು ವಿಭೂತಿಯಾಗಿ ಹಾಗೆ ಬೆಳ್ಕೊಂಡು ಹೋಗಿದೆ ಅಂತ ಹೇಳ್ತಾರೆ. ಈ ಕೇವ್ ಹೆಸರು ಆಕಳಗವಿ ಕೇವ್ ಅಂತ. ಸೊ ಹಿಂಗೆ ಒಳಗೆ ಬಕ್ಕೊಂಡು ಬರಬೇಕು. ವಾಟ್ ಅನ್ ಎಕ್ಸ್ಪೀರಿಯನ್ಸ್. ಕೇವ್ ಒಳಗೆ ಬಂದಮೇಲೆ ಎಷ್ಟು ನೀರಿದೆ, ನೀರಲ್ಲಿ ತಗೊಳ್ಕೊಂಡು ಹೋಗ್ಬೇಕು. ಕೆಳಗಡೆ ಮಣ್ಣಿದೆ, ಇದೆ. ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತಲ್ಲ? ಜಾಗ್ರತೆ ಸ್ವಲ್ಪ. ದಿಸ್ ಇಸ್ ದ ಪಾತ್. ಸ್ವಲ್ಪ ಸ್ಲಿಪ್ಪರ್ ಇದೆ. ನೀವೊಬ್ಬರೇ ಇಲ್ಲ ಈ ಗುಹೆಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಬೇಡಿ. ಹೋಗಬೇಕಾದ್ರೆ ಲೋಕಲ್ಸ್ ಜೊತೆಗೆ ಹೋಗಿ. ಯಾಕಂದರೆ ಗುಹೆ ಒಳಗೆ ಹೋದ್ಮೇಲೆ ನಿಮ್ಗೇನಾರು ಆಯಿತು ಅಂದರೆ ಏನೇ ಆದ್ರೂ ಸುತ್ತಮುತ್ತ ಕಾಡು ಬಿಟ್ಟರೆ ಬೇರೆ ಏನೂ ಇಲ್ಲ ಇಲ್ಲಿ. ನೀವು ಕಿರ್ಚಿದ್ರೂ ಯಾರೂ ಬರೋದಿಲ್ಲ. ಸೊ ಬೆಟರ್ ಟು ಗೋ ವಿತ್ ಅ ಲೋಕಲ್ ಗೈಡ್. ಸೊ ಆಕಳಗವಿ ಕೇವ್ ಮಾತ್ರ ತುಂಬಾ ಚೆನ್ನಾಗಿತ್ತು. ದಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಕೇವ್ ಅಡ್ವೆಂಚರ್ ದಟ್ ಐ ಹ್ಯಾವ್ ಡನ್. ಅದಕ್ಕೆ ಯಾಕೆ ಆಕಳಗವಿ ಅಂತಾರೆ ಅಂದರೆ ಅಲ್ಲಿ ಆಕಳ ಕೆಚ್ಚಿಂದು ಆಕಾರದಲ್ಲಿರೋ ರಾಕಿಂದ ನೀರು ಬೀಳ್ತಾ ಇರುತ್ತೆ. ಯಾವಾಗಲೂ ಸಮ್ಮರ್ ಆದರೂ ಕೂಡ ನೀರು ಬೀಳ್ತಿರುತ್ತೆ. ಸೊ ಅದರಿಂದ ಅದನ್ನು ಆಕಳಗವಿ ಕೇವ್ ಅಂತ ಹೇಳ್ತಾರೆ.
ನೆಕ್ಸ್ಟ್ ಹೋಗ್ತಿರೋ ಕೇವ್ ಬಂದು ರುದ್ರಾಕ್ಷಿ ಮಂಟಪ ಅಂತ. ಈ ಕೇವಲ್ಲಿ ರುದ್ರಾಕ್ಷಿಗಳನ್ನ ಸ್ಟೋರ್ ಮಾಡ್ತಿದ್ರಂತೆ. ಇಲ್ಲೇ ನದಿ ಹತ್ರ ಕುತ್ಕೊಂಡು ಊಟ ಮಾಡಿದ್ವಿ, ಹಾಗೆ ನೀರಲ್ಲಿ ಸ್ವಲ್ಪ ಹೊತ್ತು ಆಟ ಕೂಡ ಆಡಿದ್ವಿ. ಇವಾಗ ನಾವು ನಮ್ಮ ಲಾಸ್ಟ್ ಆ್ಯಂಡ್ ಫೈನಲ್ ಕೇವ್ನ ವಿಸಿಟ್ ಮಾಡ್ತಿದ್ದೀವಿ. ಈ ಕೇವ್ ಹೆಸರು ಬಂದು ಮಹಾಮನೆ ಕೇವ್ ಅಂತ. ಈ ಮಹಾಮನೆ ಕೇವಲ್ಲಿ ಚನ್ನಬಸವಣ್ಣ ಅವರು ಮೆಡಿಟೇಟ್ ಮಾಡ್ತಿದ್ರಂತೆ. ಇಲ್ಲಿ ಪ್ರತಿ ವರ್ಷ ಡಿವೋಟಿಗಳು ವಿಸಿಟ್ ಮಾಡ್ತಾರೆ. ಸೊ ಕಂಪೇರ್ ಟು ಆಲ್ ದ ಅದರ್ ಕೇವ್ಸ್ ನಾವು ಇವತ್ತು ವಿಸಿಟ್ ಮಾಡಿರೋದ್ರಲ್ಲಿ ಈ ಕೇವ್ ಸ್ವಲ್ಪ ಟ್ರಿಕ್ಕಿ ಆಗಿದೆ. ಯಾಕಂದರೆ ಇಲ್ಲಿ ರಾಕ್ ಸ್ವಲ್ಪ ಇನ್ಕ್ಲೈನ್ ಸ್ಲ್ಯಾಂಟಿಂಗ್ ಆಗಿದೆ ಆ್ಯಂಡ್ ಕೆಳಗಡೆ ನದಿ ಕೂಡ ಹರಿತಿದೆ. ಸೊ ಸ್ವಲ್ಪ ಭಯ ಆಗ್ಬೋದು. ಬಟ್ ರೋಪ್ ಹಾಕಿದ್ದಾರೆ, ರೋಪ್ನ ಇಟ್ಕೊಂಡು ಆರಾಮಾಗಿ ಕ್ರಾಸ್ ಮಾಡ್ಕೊಂಡು ಹೋಗ್ಬೋದು. ಮಳೆ ಬಂದರೆ ಜಾರೋ ಸಾಧ್ಯತೆ ಇದೆ, ಸೊ ಹುಷಾರಾಗಿ ಹೋಗಿ. ಸೊ 5 ಕೇವ್ಸ್ ಮುಗಿಸ್ಕೊಂಡು ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಅವರ್ ಹೋಮ್ ಸ್ಟೇ. ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ, ತುಂಬಾ ಅಡ್ವೆಂಚರಸ್ ಆಗಿತ್ತು. ಮಳೆ ಬೇರೆ ಬಂತು ಇನ್ ಬಿಟ್ವೀನ್ ಆ್ಯಂಡ್ ಲಾಸ್ಟ್ ಕೇವ್ಗೆ ಹೋಗ್ಬೇಕಾದ್ರಂತೂ ಇಟ್ ವಾಸ್ ವೆರಿ ಡಿಫಿಕಲ್ಟ್. ತುಂಬಾ ಎಕ್ಸ್ಟ್ರೀಮ್ ಅಡ್ವೆಂಚರಸ್ ಆಗಿತ್ತು ಆ್ಯಕ್ಚುಲಿ. ಮಳೆ ಬಂತು, ರೋಪ್ ಇಟ್ಕೊಂಡು ಹೋಗೋದು. ಇಟ್ ವಾಸ್ ಅಡ್ವೆಂಚರಸ್ ಆ್ಯಂಡ್ ಫನ್. ಆಫ್ಟರ್ ಎಕ್ಸ್ಪ್ಲೋರಿಂಗ್ 5 ಕೇವ್ಸ್ ನಾವು ನಮ್ಮ ಹೋಮ್ ಸ್ಟೇನ 9:30 ಹಾಗೆ ರೀಚ್ ಆದ್ವಿ. ಆ್ಯಂಡ್ ಇಟ್ಸ್ ಟೈಮ್ ಟು ಕಾಲ್ ಇಟ್ ಡೇ. ದಾಟ್ಸ್ ಇಟ್ ಫಾರ್ ಡೇ 1 ಗೈಸ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಹಾಗೆ ಇದನ್ನು ಲೈಕ್ ಆ್ಯಂಡ್ ಶೇರ್ ಕೂಡ ಮಾಡಿ. ಆ್ಯಂಡ್ ಐ ವಿಲ್ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ.